ರಸ್ತೆ ಬಿಟ್ಟು ಫುಟ್ಪಾತ್ ಏರಿದ ಬೈಕ್ ಚಾಲಕನಿಗೆ ಚಳಿ ಬಿಡಿಸಿದ್ದಾರೆ ಯುವತಿಯೊಬ್ಬರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಥಣಿಸಂದ್ರದಲ್ಲಿ ನಡೆದಂತಹ ಘಟನೆ ಇದು. ಹೌದು, ಫುಟ್ಪಾತ್ ಮೇಲೆ ಬೈಕ್ ಸವಾರ ಬರ್ತಾನೆ. ಆತನಿಗೆ ಯುವತಿಯೊಬ್ಬರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ಬೈಕ್ ಸವಾರನಿಗೆ ಯುವತಿಯಿಂದ ತರಾಟೆ. ಬೆಂಗಳೂರಿನ ಥಣಿಸಂದ್ರದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ, ನಾನು ದಾರಿ ಬಿಡಲ್ಲ ಅಷ್ಟೇ. ದಾರಿ ಬಿಡದೇನೆ ಫುಟ್ಪಾತ್ನಲ್ಲಿ ಬಂದಿದ್ದಕ್ಕೆ ಯುವತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸವಾರನ ದರ್ಪದ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಗಾಡಿ ನಂಬರ್ ಸಮೇತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಟ್ರಾಫಿಕ್ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿದೆ. ಎಷ್ಟೇ ಎಮರ್ಜೆನ್ಸಿ ಇರಬಹುದು, ಒಂದಿಷ್ಟು ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಫುಟ್ಪಾತ್ ಇರೋದೇನಕ್ಕೆ? ಪಾದಾಚಾರಿಗಳ ಓಡಾಟಕ್ಕೆ. ಫುಟ್ಪಾತ್ ಮೇಲೆ ಈತ ಟೂ ವೀಲರ್ ಅನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದ. ಅದೇ ಫುಟ್ಪಾತ್ ಮೇಲೆ ಬರ್ತಾ ಇದ್ದಂತಹ ಯುವತಿ ಕ್ಲಾಸ್ ತೆಗೆದುಕೊಂಡಂತಹ ಪ್ರಸಂಗ ನಡೆದಿದೆ. ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಟ್ರಾಫಿಕಲ್ಲಿ ಸಿಲ್ಕೊಂಡಿರ್ತಾರೆ, ಬೇಗ ಅಂದ್ಕೊಂಡಿರೋ ಜಾಗಕ್ಕೆ ಹೋಗಬೇಕು, ಹಂಗಂತ ಏನು ಮಾಡ್ತಾರೆ ಅಂದರೆ ಫುಟ್ಪಾತ್ ಮೇಲೆ ಗಾಡಿ ಹಚ್ಚಿಬಿಡೋದು. ಫುಟ್ಪಾತ್ನಲ್ಲಿ ಬರ್ತಾ ಇರೋರಿಗೆ ತೊಂದರೆ ಆದರೂ ಪರವಾಗಿಲ್ಲ. ಡೀಟೇಲ್ಸ್ ಕೊಡೋದಕ್ಕೆ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಡ್ತಲ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಯುವತಿ ತೆಗೆದುಕೊಂಡಂತಹ ಕ್ಲಾಸನ್ನೇ ಬಹುತೇಕ ಎಲ್ಲರೂ ಕೂಡ ತೆಗೆದುಕೊಂಡ್ರೂ ಕೂಡ ಈ ರೀತಿಯ ಪ್ರಕರಣಗಳನ್ನು ನಿಯಂತ್ರಿಸೋದು ಕಷ್ಟ ಸಾಧ್ಯ. ಬಟ್ ಈತ ಯಾರು, ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದೂರು ದಾಖಲಾಗಿದೆಯಾ? ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ್, ಈ ದೃಶ್ಯ ವೈರಲ್ ಆಗ್ತಾ ಇದೆ. ಸೊ ಹಾಗಾಗಿ ಪೊಲೀಸರು ಆ ಗಾಡಿ ನಂಬರ್ ಸಮೇತ ದೂರನ್ನ ದಾಖಲಿಸ್ಕೊಳ್ತಾರೆ. ಬಟ್ ಒಂದು, ಬೆಂಗಳೂರಿನಲ್ಲಿ ಫುಟ್ಪಾತ್ ಗಳೇ ನೆಟ್ಟಗಿಲ್ಲ. ಪಾದಾಚಾರಿ ಮಾರ್ಗ ಹದಗೆಟ್ಟಿರೋದ್ರಿಂದ ಪಾದಾಚಾರಿಗಳಿಗೆ ಹೋಗೋದಕ್ಕೆ ಜಾಗ ಇಲ್ಲ. ಅಂತದ್ರಲ್ಲಿ ವಾಹನ ಸವಾರರು ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಬೇಕು ಅಂತಲೇ ಬೇಗ ತಲುಪಬೇಕು. ಈಗ ನೋಡಿ, ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಿಗ್ನಲ್ ಹಾಕಿದ್ದಾರೆ, ಆದ್ರೂ ಆತ ಫುಟ್ಪಾತ್ ಅಲ್ಲಿ ಬರುವಂತಹ ಅಗತ್ಯ ಇರ್ಲಿಲ್ಲ. ಸೊ ಆತ ಫುಟ್ಪಾತ್ ಅಲ್ಲಿ ಬರ್ತಾನೆ. ಬಂದ ಮೇಲೆ ಪಾದಚಾರಿ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಯುವತಿ ಹೇಳಿದ ಮೇಲಾದ್ರೂ ಆತ ತಪ್ಪನ್ನ ಅರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಅಲ್ಲೂ ವಾದವನ್ನ ಮಾಡ್ತಾರೆ, ನಾನೆಲ್ಲೂ ಹೋಗೋದಿಲ್ಲ, ನಾನ್ ಯಾಕೆ ಹೋಗ್ಬೇಕು ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅಂದ್ರೆ ಆತನ ನೋಡ್ತಾ ಇದ್ರೆ ಆತ ಟೆಕ್ ಅಥವಾ ವಿದ್ಯಾವಂತರ ರೀತಿಯಲ್ಲಿ ಕಾಣ್ತಾರೆ. ಅವರೇ ಈ ರೀತಿಯ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಏನ್ ಕತೆ ಅನ್ನುವಂಥದ್ದು. ಜೊತೆಗೆ ಪಾದಾಚಾರಿಗಳ ಸಾವಿನ ಪ್ರಕರಣ ಕೂಡ ಬೆಂಗಳೂರಿನಲ್ಲಿ ಹೆಚ್ಚಳ ಆಗ್ತಾ ಇದೆ. ಒಂದ್ ಕಡೆ ರಸ್ತೆಗಳು ಹದಗೆಟ್ಟು ವಾಹನ ಸವಾರರು ಸಾವನ್ನಪ್ಪಿದ್ರೆ, ಪಾದಚಾರಿಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಸಾವನ್ನಪ್ತಾ ಇದ್ದಾರೆ. ಸೊ ಹಾಗಾಗಿ ಟ್ರಾಫಿಕ್ ಪೊಲೀಸರು ಕೂಡ ಇದರ ಬಗ್ಗೆ ಹೆಚ್ಚಿನ ನಿಗಾ ಇಟ್ಟರೆ ಇಂತಹ ಪ್ರಕರಣಗಳು ಕಡಿಮೆ ಆಗ್ತದೆ. ನಿಜಕ್ಕೂ ಕೂಡ ಯುವತಿ ಆ ಸಮಯದಲ್ಲಿ ತೆಗೆದುಕೊಂಡಂತಹ ಸ್ಟ್ಯಾಂಡ್ ನಿಜಕ್ಕೂ ಕೂಡ ಗ್ರೇಟ್. ಇನ್ನೊಂದು, ಈ ರೀತಿಯ ವಾಗ್ವಾದಗಳಾದಾಗ ಸಾಮಾನ್ಯವಾಗಿ ಸಾರ್ವಜನಿಕರು ಯಾರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ಪಾಪ ಆ ಯುವತಿ ಹೇಳ್ತಾ ಇದ್ದಾಳೆ, ನಾನು ಎಷ್ಟೇ ಹೊತ್ತಾದ್ರೂ ಪರವಾಗಿಲ್ಲ, ಇಲ್ಲೇ ನಿಂತು ನಿನ್ನನ್ ಮಾತ್ರ ಬಿಡೋದಿಲ್ಲ, ಹೋಗೋದಕ್ಕೆ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದು ಗ್ಯಾರಂಟಿ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.